ಹಲೋ ಎವ್ರಿವಾನ್, ವೆಲ್ಕಮ್ ಟು ಸಂಪಾದನಾ ಲೈವ್. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ 21ನೇ ಸೆಷನ್. ನಮ್ಮ ಹಸ್ತದ ಮೇಲೆ ಸ್ವಲ್ಪ ಅಸಿಟೋನ್ ಅಥವಾ ಪೆಟ್ರೋಲ್ ಅಥವಾ ಸುಗಂಧ ದ್ರವ್ಯವಿದ್ದಾಗ ತಂಪಿನ ಅನುಭವವಾಗುತ್ತದೆ. ಈ ಹೇಳಿಕೆಯನ್ನು ಪುಷ್ಟೀಕರಿಸಿ. ಮುಖ್ಯವಾಗಿ ಹುಡುಗಿರಿಗೆ ಗೊತ್ತಿರುತ್ತೆ, ನೇಲ್ ಪಾಲಿಶ್ ರಿಮೂವರ್ ಅನ್ನ ಬಾಡಿ ಟಚ್ ಮಾಡಿದ್ರೆ ಏನಾಗುತ್ತೆ, ತಂಪಾಗಿರೋ ಅನುಭವ ಆಗುತ್ತೆ ಅಲ್ವಾ? ಹಾಗಿದ್ರೆ ಇಲ್ಲಿ ನೇಲ್ ಪಾಲಿಶ್ ರಿಮೂವರ್ ಅಲ್ಲಿ ಮೇನ್ ಆಗಿರೋದೇನು, ಅಸಿಟೋನ್ ಇರುತ್ತೆ. ಅಥವಾ ಪೆಟ್ರೋಲ್ ಅನ್ನು ನೀವು ಕೈ ಸ್ವಲ್ಪ ತಾಗಿದ್ರೆ ಅದು ನಮ್ಗೆ ತಂಪಗಿನ ಅನುಭವವನ್ನ ಕೊಡುತ್ತೆ. ಯಾಕೆ ಹೀಗೆ? ಯಾಕೆ ಅಂದ್ರೆ ಇಲ್ಲಿ ಕೂಡ ಬರುವಂತದ್ದು ಸೇಮ್ ನಾವ್ ಇವರೆಗೆ ಸ್ಟಡಿ ಮಾಡಿದ್ವಲ್ಲ, ಬಾಷ್ಪೀಕರಣ. ಅಸಿಟೋನ್ ಕಣಗಳು ಅಂಗೈ ಮೇಲಿನ ಶಕ್ತಿಯನ್ನು ಅಥವಾ ಸುತ್ತಲಿನ ಶಕ್ತಿಯನ್ನು ಬಳಸಿಕೊಂಡು ಆವಿಯಾಗುತ್ತವೆ. ಆದ್ದರಿಂದ ನಮ್ಮ ಮುಖದ ಮೇಲೆ ಸ್ವಲ್ಪ ಅಸಿಟೋನ್ ಅಥವಾ ಪೆಟ್ರೋಲ್ ಅಥವಾ ಸುಗಂಧ ದ್ರವ್ಯವಿದ್ದಾಗ ತಂಪಿನ ಅನುಭವವಾಗುತ್ತದೆ. ಈಗ ನಾವು ಮಡಿಕೆಯಲ್ಲಿ ನೀರು ಹೇಗೆ ತಂಪಾಗ್ತದೆ ಅನ್ನೋದನ್ನ ಕಲ್ತ್ವಿ ಹಿಂದಿನ ಪ್ರಶ್ನೆಯಲ್ಲಿ. ಅದೇ ತರ ಈಗ ನಮ್ ಕೈ ಮೇಲೆ ಸ್ವಲ್ಪ ಅಸಿಟೋನ್ ಬಿತ್ತು ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ, ಅಸಿಟೋನ್ ಆವಿಯಾಗಿ ಹೋಗುತ್ತೆ. ಆವಿಯಾಗ್ಲಿಕ್ಕೆ ಅದಕ್ಕೆ ಶಕ್ತಿ ಬೇಕು. ಆ ಶಕ್ತಿಯನ್ನು ಎಲ್ಲಿಂದ ತಗೊಳುತ್ತೆ? ನಮ್ಮ ದೇಹದ ಉಷ್ಣವನ್ನ ಹೀರ್ಕೊಂಡು ಮೇಲ್ ಹೋಗುತ್ತೆ. ಮತ್ತದೇ ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ನಿಮ್ ಪರ್ಸಲ್ಲಿ 50 ರೂಪಾಯಿ ಇದೆ, ನೀವು 40 ರೂಪಾಯಿ ತೆಕ್ಕೊಂಡು ಹೋಗ್ತೀರಿ ಅಂದ್ರೆ ನಿಮ್ ಪರ್ಸಲ್ಲಿ ದುಡ್ಡು ಕಡಿಮೆ ಆಯಿತು. ಅದೇ ತರ ನಮ್ಮ ದೇಹದ ಒಂದು ತಾಪಮಾನ ಇದ್ದು ಆ ಉಷ್ಣವನ್ನ ಹೀರ್ಕೊಂಡು ಆ ಉಷ್ಣವನ್ನ ತಗೊಂಡು ಅಸಿಟೋನ್ ಆವಿಯಾಗಿ ಹೋಗ್ತಾ ಇದೆ. ಹಾಗಾಗಿ ನಿಮ್ಮ ದೇಹಕ್ಕೆ ಯಾವ ತರ ಫೀಲ್ ಆಗುತ್ತೆ? ತಂಪಗಿನ ಅನುಭವವಾಗುತ್ತೆ. ಆ ಹಸ್ತ ತಂಪಗಿನ ಅನುಭವವಾಗುತ್ತೆ. ಅದೇ ತರ ಸುಗಂಧ ದ್ರವ್ಯಗಳಿರ್ಬೋದು, ಪೆಟ್ರೋಲ್ ಇರ್ಬೋದು, ಇಲ್ಲಿ ಕೂಡ ಅವು ತೆಲಿನ ಶಕ್ತಿಯನ್ನ ಬಳಸ್ಕೊಂಡು ಏನ್ ಮಾಡುತ್ತೆ, ಆವಿ ಆಗುತ್ತದೆ. ಹಾಗಾಗಿ ನಮಗೆ ತಂಪಿನ ಅನುಭವವಾಗುತ್ತದೆ. ಥ್ಯಾಂಕ್ ಯು.